ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಂದರೆ ಪೋರ್ಟರಲ್ಲಿ ಏನಾದ್ರು ರೈನ್ ಕೋಟ್ ಕೊಟ್ಟರೆ ಯಾವ ರೀತಿ ತೊಗೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅಂತಂದರೆ ಪೋರ್ಟರಲ್ಲಿ ಏನು ಮಾಡ್ತೀನಿ ಅಂತಂದರೆ ಯಾವುದೇ ಆದಂಥ ಆನ್ಲೈನ್ ಡೆಲಿವರಿ ಇಲ್ಲ ಪೋರ್ಟರಲ್ಲಿ. ಈಗ ನಾವು ಸ್ವಿಗ್ಗಿ, ಝೊಮ್ಯಾಟೊ ಇದರಲ್ಲೆಲ್ಲ ಏನು ಮಾಡ್ತೀವಿ ಅಂತಂದರೆ ನಾವು ಆನ್ಲೈನಲ್ಲೇ ಬುಕ್ ಮಾಡ್ತೀವಿ. ಆನ್ಲೈನಲ್ಲಿ ಬುಕ್ ಮಾಡ್ತಿದ್ದಂಗೆ ಅವನು ಸೀದಾ ತೊಗೊಂಬಂದು ಮನೆಗೆ ಕೊಡ್ತಾನೆ. ಅಂದರೆ ನಾನು ಜಾಕೆಟು ಅಷ್ಟೇ ಹೋಗಿ ಅಲ್ಲಿ ಸ್ಟೋರಲ್ಲೇ ಈಸ್ಕೊಂಡಿದ್ರು. ಅಂದರೆ ಯಾವ ಸ್ಟೋರ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತಾನೆ ನೋಡಿ. ಅಂದರೆ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹೋಗಿ ನೀವು ತೊಗೊಬೋದು. ಅಂತಂದರೆ ಒಂದು ಸ್ಟೋರ್ ಬಂದು BTM ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿದೆ, ಇನ್ನೊಂದು ಬಂದು ಯಶವಂತಪುರದಲ್ಲಿದೆ, ಇನ್ನೊಂದು ಬಂದು ಕಮ್ನಳ್ಳಿ ಇದೆ. ಇನ್ನೊಂದು ನಾನು ಏನಂತಂದರೆ ಇದನ್ನ ಈಸ್ಕೊಂಡಿದ್ದು ನಾನು ಯಶವಂತಪುರ ಇದೆಯಲ್ಲ, ಯಶವಂತಪುರದಲ್ಲಿ ಭಾಗ್ಯಶ್ರೀ ಟೆಕ್ಸ್ಟೈಲ್ಸ್ ಅಂತ ಇದೆ, ಅಲ್ಲೇ ಹೋಗಿ ಈಸ್ಕೊಂಡಿದ್ದು. ಅಂದರೆ ಅಮೌಂಟ್ ಏನು ಅವರು ಕಟ್ಟಿಸ್ಕೊಳಲ್ಲ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ನಮ್ಮ ID ತೊಗೊಳ್ತಾರೆ. ನಮ್ಮ ID ತೊಗೊಂಡು ಅವರು ಎಂಟ್ರಿ ಮಾಡ್ಕೊತಾರೆ. ಅದು ಆಟೋಮೆಟಿಕ್ಕಾಗಿ ನಮ್ಮ ವ್ಯಾಲೆಟಲ್ಲಿ ಕಟ್ ಆಗುತ್ತೆ. ಅಂದರೆ ಅವ್ರೇನು ದುಡ್ಡು ಕೊಡ್ರಿ ನಮಗೆ ಅಂತೇನು ಅಲ್ಲಿ ಕೇಳಲ್ಲ. ಅಂತಂದರೆ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಟೈಮ್ ಕೇಳಿದಾಗ ಅಮೌಂಟ್ ಏನೂ ಇಲ್ಲ, ನೀವು ತೊಗೊಂಡೋಗಿ ನಿಮ್ಮ ವ್ಯಾಲೆಟಲ್ಲಿ ಕಟ್ ಆಗುತ್ತೆ ಅಂತ ಹೇಳಿದ್ರು. ಈಗಲೂ ಕೂಡ ಒಂದು ರೈನ್ ಕೋಟ್ ತೋರಿಸ್ತಾ ಇದ್ದಾನೆ. ಅಂತಂದರೆ ಇದು ಫುಲ್ ರೈನ್ ಕೋಟ್ ತೋರಿಸ್ತಾ ಇದ್ದಾನೆ, ಹಾಫ್ ರೈನ್ ಕೋಟ್ ತೋರಿಸ್ತಾ ಇದ್ದಾನೆ, ಅದು ಕೂಡ ನನಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ತೊಗೊಂಡ್ಬಿಟ್ಟು ಅದಾದಮೇಲೆ ಚೆಕ್ ಮಾಡೋಣ ಅಂದರೆ ಕ್ವಾಲಿಟಿ ಯಾವ ರೀತಿ ಇದೆ, ಜೊತೆಯಲ್ಲಿ ಫುಲ್ ಕೊಟ್ಟಿದ್ದಾನೆ ಹಾಫ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಣ. ನನಗೆ ಅನ್ನಿಸ್ದಂಗೆ ಹಾಫ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಮೇಲ್ನೋಟಕ್ಕೆ ಇಲ್ಲಿ ಅನ್ನಿಸ್ತಾ ಇದೆ. ಅಂದರೆ ಫೋಟೋ ಅದೇ ಹಾಕಿರೋದು ನೋಡಿ, ಸದ್ಯಕ್ಕೆ ಫೋಟೋ ಅದೇ ಹಾಕಿದ್ದಾನೆ. ಬಟ್ ನನಗೆ ಅನ್ನಿಸ್ದಂಗೆ ಫುಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ಈಗ ಹಾಫ್ ಕೊಟ್ಟರೆ ಅಷ್ಟು ಚೆನ್ನಾಗಿರೋಲ್ಲ. ಏನಕ್ಕೆ ಅಂತಂದರೆ ಕಾಲೆಲ್ಲ ನೆಂದೋಗುತ್ತೆ. ಬರೀ ಬಾಡಿ ಒಂದು ಸೇಫ್ ಮಾಡ್ಕೊಂಡು ಏನು ಮಾಡೋದು, ಫುಲ್ ಕಾಲ್ಗೂ ಸೇರಿಸಿ ಕೊಟ್ಟಂಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಬಟ್ ಗೊತ್ತಿಲ್ಲ ಇನ್ನು ಅಂದರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಪೋರ್ಟರಲ್ಲಿ ಒಂದು ಆರ್ಡರ್ ಕೂಡ ಬರ್ತಾಯಿದ್ದು, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿಬಿಟ್ರು. ಇನ್ನೊಂದು ಆನ್ ಡ್ಯೂಟಿ ಇರಬಾರ್ದು ನಾವು ಅಂತಂದರೆ ನಾವು ಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೊತಿರ್ತೀವಲ್ಲ, ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಆದಂಥ ಆರ್ಡರ್ ನಮಗೆ ಇರಬಾರ್ದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಫ್ಲೈನ್ಗೆ ಹೋಗಾದ್ಮೇಲೆ ಅವರು ಕೊಡ್ತಾರೆ. ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮ್ ನನಗೆ ಗೊತ್ತು. ಏನಕ್ಕೆ ಅಂದರೆ ಒಂದು ಸಲ ಅಲ್ಲೇ ತೊಗೊಂಡು ನೋಡಿ, ಇದೇ ಜಾಕೆಟ್ನ ತೊಗೊಂಡಿರೋದು. ಜಾಕೆಟ್ ಮಾತ್ರ ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಕೂಡ ನಾನು 200 ರೂಪಾಯಿಗೆ ತೊಗೊಂಡಿದ್ದು. 200 ರೂಪಾಯಿಗೆ ಇದು ವರ್ತಿದೆ. ಬಟ್ ಅದೇ ರೀತಿಯಲ್ಲಿ ಏನಾರ ರೈನ್ ಕೋಟು ಕೂಡ ವರ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ನಾವು ಲೈವಾಗೆ ಚೆಕ್ ಮಾಡೋಣ. ಬನ್ನಿ ಇವಾಗ ಸೀದಾ ಅಲ್ಲಿಗೆ ಹೋಗೋಣ. ಅಂತಂದರೆ ನೀವು ಯಾವುದ್ರಲ್ಲಿ ಹತ್ರ ಇರುತ್ತೆ ಅಂದರೆ ನಿಮಗೆ ಯಾವ ಸ್ಟೋರ್ ಹತ್ರ ಇರುತ್ತೋ ಅದರಲ್ಲಿ ನೀವು ತೊಗೊಬೇಕಾಗುತ್ತೆ. ಅಂದರೆ ಇಲ್ಲೇ ತೋರಿಸಿರ್ತದೆ, ನೀವು ನೋಟಿಫಿಕೇಷನ್ ಓಪನ್ ಮಾಡ್ಕೊಂಡು ಇಲ್ಲಿ ತೋರಿಸ್ಕೊಳ್ಳಿ. ಆಮೇಲೆ ಇದರಲ್ಲಿ ಇರುತ್ತಲ್ಲ, ಇದೇ ಸೇಮ್ ಏನು ಈಗ ಅಡ್ರೆಸ್ ಇದೆಯೋ ಇದೇ ಅಡ್ರೆಸ್ನ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸೀದಾ ಲೊಕೇಶನ್ ಅಲ್ಲಿಗೆ ತೋರಿಸುತ್ತೆ. ನನಗೆ ಇದು ಲೊಕೇಶನ್ ಗೊತ್ತು, ನನಗೆ ಭಾಗ್ಯಶ್ರೀ ಟೆಕ್ಸ್ಟೈಲ್ಸು ನನಗೆ ಗೊತ್ತು. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಈ ಸೀದಾ ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಕೇಳೋಣ, ಬನ್ನಿ ಹೋಗಿ ರೈನ್ ಕೋಟ್ ಕೂಡ ಈಸ್ಕೊಳ್ಳೋಣ. ವ್ಯಾಲೆಟಲ್ಲಿ ಕಟ್ಟಾಗುತ್ತೆ ಅಮೌಂಟು, ವ್ಯಾಲೆಟಿಗೆ ಕಟ್ಕೊಳ್ಳೋಣ. ಗೈಸ್ ನೋಡಿ, ಈ ಸರ್ಕಲಲ್ಲಿ ನೀವು ಲೆಫ್ಟ್ ತಗೋಬೇಕು ಅಂತಂದರೆ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ಇದೆಯಲ್ಲ ಯಶವಂತಪುರ, ಅದೇ ನೀವು ಲೆಫ್ಟ್ ತೊಗೊಬೇಕಾಗತ್ತೆ. ಲೆಫ್ಟಲ್ಲಿ ಬಂದರೆ ಅಂಗಡಿ ಇಲ್ಲೇ ಇನ್ನೊಂದು ಸ್ವಲ್ಪ ದೂರ ಮುಂದೆ ಲೆಫ್ಟಲ್ಲೇ ಇದೆ. ಇಲ್ಲಪ್ಪ ಐತೆ ನೋಡಿ, ಅಲ್ಲೇ ಇದೆ, ಇಲ್ಲೇ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿಗೇನೆ ಭಾಗ್ಯಶ್ರೀ ಟೆಕ್ಸ್ಟೈಲ್ಸ್ ಅಂತ ನೋಡಿ, ಇಲ್ಲಿ ಇದೆಯಲ್ಲ ಇದರಲ್ಲೇ ನೋಡಿ. ಇಲ್ಲೂ ಕೂಡ ಇಲ್ಲಿ ನೇತಾಕಿದ್ದಾರೆ ಪೋರ್ಟರ್ಲೆಲ್ಲ. ಈಗ ಒಳಗಡೆ ಹೋದರೆ ನಮಗೆ ಕೊಡ್ತಾರೆ. ಪೋರ್ಟರ್ ರೈನ್ ಕೊಟ್ಟಿದ್ಯಾ ಇಲ್ವಾ? ಬುಧವಾರ ಆದ್ಮೇಲೆ ಅಂತ ಹೇಳೋ, ನಾಳೆ ಫೋನ್ ಮಾಡಿ ಫೋನ್ ನಂಬರ್ ಬರ್ಕೊಂಡು ಹೋಗಿ ಅಲ್ಲಿ ಫೋನ್ ಮಾಡಿ ಬಂದ್ರೆ ಹೇಳ್ತೀನಿ. ಸರಿ. ಹಾಂ ಸರ್, ನೀವು 2 ದಿವಸ ಆದ್ಮೇಲೆ ಫೋನ್ ಮಾಡಿ ಸರ್. ಆಕ್ಚುಲಿ ಇವಾಗ ಓನರ್ ಫೋನ್ ಮಾಡಿ ಅವ್ನು ಕಳಿಸಿಲ್ಲ. ಈ ನಂಬರ್ ಫೋನ್ ಮಾಡಿ, ಇದೇ ನಂಬರು, ಅದರಲ್ಲೂ ಇದೆ, ಲೊಕೇಶನ್ ಇದೆ. ಫ್ರೆಂಡ್ಸ್ಗೆ ಯಾರಿಗಾನ ಬೇಕಂದ್ರೆ ಕಳಿಸಿ. ಬ್ಯಾಗು, ಟೀ ಶರ್ಟು, ಜಾಕೆಟ್ ಬೇಕಾ ಈಗಿದೆ ಸರ್. ಬೇಡ, ನಂಗೆ ರೈನ್ ಕೋಟ್ ಬೇಡ ನೋಡೋದು ರೈನ್ ಕೋಟ್ಗೆ ನಾನು ಇವಾಗ ಫೋನ್ ಮಾಡಿದೆ ಸರ್. ಅವ್ನು ಫೋನ್ ಪಿಕ್ ಮಾಡಿಲ್ಲ. ಆಕ್ಚುಲಿ ಇವತ್ತು ಕಳಿಸ್ಬೇಕು ಅವರು, ಹೌದಾ? ಕಳಿಸ್ತಾನೆ ಇಲ್ಲ. ಕಳ್ಸಿದ್ರೆ ನಾವು ಬೆಳಗ್ಗೆಯಿಂದ 20 ಜನ ಬಂದು ಹೋಗ್ತಾರೆ. ಅದೇ ರೈನ್ ಕೋಟೆ ಬೇಕಾದ್ರೆ ಈಗ ಮಳೆ ಸ್ಟಾರ್ಟ್ ಆಗುತ್ತಲ್ಲ. ಹೌದು, ಸರಿ ಸರ್, ಥ್ಯಾಂಕ್ ಯು. ಗೈಸ್ ನೋಡಿ, ಇಲ್ಲಿ ಅಂಗಡಿಯವ್ರದ್ದು ಏನೂ ಮಿಸ್ಟೇಕ್ ಇಲ್ಲ. ಇಲ್ಲಿ ಮಿಸ್ಟೇಕ್ ಬಂದು ಕಂಪ್ನಿಯವನು ಏನು ಮಾಡಿದ್ದಾನೆ ಅಂತಂದರೆ ಸ್ಟಾಕ್ ಕಳಿಸ್ತಾ ಇಲ್ಲ. ಅಂತ ಅಂದರೆ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ವಾ, ಅವ್ರ ಹತ್ರ ಜಾಕೆಟು, ಟೀ ಶರ್ಟು, ಬ್ಯಾಗು ಎಲ್ಲ ಇದೆ, ನೀವೇನಾದ್ರು ತೊಗೊಂಡೋಗಿ. ಬಟ್ ರೈನ್ ಕೋಟ್ ಒಂದು ಮಾತ್ರ ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೈನ್ ಕೋಟ್ ಏನಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಡಿಮ್ಯಾಂಡ್ ಇರೋದೇ ಈಗ ಸದ್ಯಕ್ಕೆ ರೈನ್ ಕೋಟ್ ಡಿಮ್ಯಾಂಡ್ ಇರೋದ್ರಿಂದ ಏನಾಗಿದೆ ಅಂತಂದರೆ ಎಲ್ಲೂ ಕೂಡ ಆರ್ಡರ್ ಸಿಗ್ತಾ ಇಲ್ಲ ಈಗ, ಅದೇ ರೀತಿಯಲ್ಲಿ ಆಗಿದೆ. ಸೊ ಗೈಸ್, ಅಂದರೆ ನೀವೇನಾದ್ರು
ಕಲೆಕ್ಟ್ ಮಾಡ್ಕೊಬೇಕು ಅಂತಂದರೆ ಟಿ ಶರ್ಟೇ ಆಗಲಿ ರೈನ್ ಕೋಟೇ ಆಗಲಿ ಏನೇ ಕಲೆಕ್ಟ್ ಮಾಡ್ಕೊಬೇಕು ಅಂತಂದ್ರೂ ನೀವು ಇಲ್ಲಿಗೆ ಈ ಸ್ಟೋರಿಗೆ ಬಂದು ನೀವು ವಿಸಿಟ್ ಮಾಡ್ತೀರಾ ಅಂತಂದರೆ ನಿಮಗೆ ಇಲ್ಲಿ ಆರಾಮಾಗಿ ಸಿಗುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತೀನಿ. ಬೈ ಗೈಸ್.